ಅಣ್ಣ ಮಾಲ್ ಬೇಕಿತ್ತಣ್ಣ. ರೊಕ್ಕಲೆ ಕೊಡ್ತೇನಣ್ಣ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it? How you gonna move for it? What you gonna be? And do you believe? Yes, Kiran, come in. ಯಾರ್ಲಿ ಅವ ಎಷ್ಟು ಕ್ರೇಜ್ ಐತ್ಲಿ ಒಂದು. ಇಲ್ಲಿ ಕಾಲೇಜ್ ಟಾಪರ್ ಅದ ನಮ್ಮ ಭಾರಿ ಬಿಳಿ ಭಾರಿ ಕ್ರೇಜ್ ಐತೆ ಒಂದು. Yes, ಯಾರು ಹೇಳ್ತೀರಿ ಫಾರ್ಮುಲಾ? ಕರೆಂಟ್ ರೇಷಿಯೋ ಫಾರ್ಮುಲಾ Sir, current assets divided by current liabilities. ಎಸ್ ನೀನ್ ನೋಡಪ್ಪ ಕಿರಣ್, ಬೆಸ್ಟ್ ಸ್ಟೂಡೆಂಟ್ ಅಂದ್ರೆ ಲೆಟ್ಸ್ ಕ್ಲಾಸ್ ಫಾರ್ ಹಿಮ್. ಹಾಯ್ ಬ್ರೋ, ನನ್ನ ಹೆಸರು ಪ್ರಜ್ವಲ್ ಅಂತ. ಏನು ಟ್ಯಾಲೆಂಟ್ ಇದ್ದೀರಾ ಬ್ರೋ, ಕಾಲೇಜಲ್ಲಿ ಕ್ಲಾಸಲ್ಲಿ ಎಲ್ಲ ನಿಮ್ಮದೇ ಕ್ರೇಜು. ಥ್ಯಾಂಕ್ಸ್ ಬ್ರೋ. ನಿಮ್ಮ ಮನೆ ಎಲ್ಲಿ ಬರುತ್ತೆ ಬ್ರೋ? ನಮ್ಮನೇನಾ? ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆ ಬರುತ್ತೆ ಬ್ರೋ. ನಮ್ಮ ಮನೇನೂ ಅಲ್ಲೇ ಬರುತ್ತೆ ಬ್ರೋ. ನಾಳೆ ನಾನು ಬರ್ತೀನಿ, ನಿಮ್ಮ ಜೊತೆ ಕರ್ಕೊಂಬರ್ತೀರಾ? ಸರಿ ಬ್ರೋ, ಕರ್ಕೊಂಬರೋಣ. ನಾಳೆ ಸರ್ಕಲ್ ಕಡೆ ಬಂದ್ಬಿಡಿ. ಆಯ್ತು ಬ್ರೋ. ಹಾಯ್ ದೋಸ್ತ. ಹಾಯ್ ಮಚ್ಚ.
ಏನು ಬ್ರೋ ಕರ್ಕೊಂಬರ್ತಾನೆ ಅಂತೇಳಿ ಹಂಗೆ ಬಂದೀಯಾ? ಅಯ್ಯೋ ಸಾರಿ ಬ್ರೋ, ನಂಗೆ ನೆನಪೇ ಇಲ್ಲ. ಪಕ್ಕ ನಾಳೆ ಬೆಳಿಗ್ಗೆ ಕರ್ಕೊಂಬರ್ತೀನಿ. Miss ಮಾಡ್ಬೇಡ. ಸಾರಿ, ಪಕ್ಕ ನಾಳೆ ಕರ್ಕೊಂಬರ್ತೀನಿ. ಸಾರಿಪ್ಪ. ಕೊಡ್ಲಿ. ಏ ಬ್ರೋ ತಗೊಳ್ಳಿ ಬ್ರೋ. ಏನು ಬ್ರೋ ಇದು? ಹ್ಯಾಪಿಡೆಂಟ್ ಬ್ರೋ. ಓ ಹ್ಯಾಪಿ ಡೇ ಅಂತ. ನೋಡಿ, ನೀವು ಇವತ್ತಿನ ದಿನಮಾನಗಳಲ್ಲಿ ಏನು ನಡೀತಾ ಇದೆ ಜಗತ್ತಿನಲ್ಲಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕಾದರೂ ಕೂಡ ಯಾರು ನೀನು? ಯಾಕೋ ನೀನು ಅವನ ಮೇಲೆ ಬೀಳ್ತಾ ಇದೀಯಾ? ಏನಾಯ್ತು ನಿನಗೆ? ಏನ ನೀನು? ಏನ್ ನಿಮ್ ಮುಖನೇ ನೋಡಿಲ್ಲ? ಕಾಲೇಜ್ ರೆಗ್ಯುಲರ್ ಬರ್ತಾ ಇದ್ದೀರಾ? ಹೇಳು, ಎದ್ದು ನಿಂತ್ಕೊ. ಅಲ್ಲ ಇದ್ದಾಳ, ನೀನ್ ಎದ್ದಳ. ಯಾಕೆ ಏನೋ ಒಂದ್ ರೀತಿ ಅಮಲ್ನಲ್ಲಿದ್ದೀರಿ? ನಾನು ಬಂದಿರೋದು ಇವತ್ತೇ ಮ್ಯಾಮ್, ನಿಮ್ಗೆಲ್ಲಿಂದ ಕಾಣಬೇಕು? ಸರಿ ಆಯ್ತು, ಕೂತ್ಕೊಳ್ಳಿ. ಇನ್ ಮುಂದೆ ರೆಗ್ಯುಲರ್ ಬರ್ಬೇಕು. ಏನಪ್ಪ ನಿನ್ ಹೆಸರೇನು? ಪ್ರಜ್ವಲ್. ನೋಡಿ, ಇವನು ಕಿರಣ ಅಂತ ಹೇಳಿ, ತುಂಬಾ ಟಾಪರ್ ಸ್ಟೂಡೆಂಟು, ಚೆನ್ನಾಗಿ ಓದ್ತಾನೆ, ಕಾಲೇಜ್ ರೆಗ್ಯುಲರ್ ಬರ್ತಾ ಇದ್ದಾನೆ. ಹಾಗೆ ನೀವು ಕೂಡ ಆಗಿ ಇವನನ್ನ ನೋಡಿ ಕಲಿಬೇಕು. ದೋಸ್ತ, ಈ ಪ್ರಾಬ್ಲಮ್ ಸ್ವಲ್ಪ ಹೇಳ್ಕೊಡ್ಲೆ, ಗೊತ್ತಾಗಲ್ದು. ದೋಸ್ತ ಹೇಳಿ. ಇರ್ಲಿ ಬಿಡ್ಲಿ, ಯಾಕೆ ಇವತ್ತು ಸುಸ್ತೀಗ ನಾವು. ಬರಲಿ ಏನರ ಮಾಡಿ ನಾಳೆ ನಮ್ಮ ತಲೆ ಕುಂದಿರ್ಸಿ ನೋಡಿ. ದೋಸ್ತ ಹ್ಯಾಪಿ ಬರ್ಡೇಪ್ಪ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ದೋಸ್ತ್. ಥ್ಯಾಂಕ್ಸ್ ಪಾ. ಪಾರ್ಟಿ ಯಾವಾಗ ಕೊಡೋಣ? ಕಾಲೇಜ್ ಬಿಟ್ಮೇಲೆ. ಆಯ್ತಾ? ಬ್ರೋ ಇವತ್ತು ಬರ್ಲೇನಾ? ಹೌದು ಬ್ರೋ. ಬನ್ನಿ ಬ್ರೋ, ಹಾಗಾದ್ರೆ ಹೋಗೋಣ. ಎಲ್ಲಿಗೆ ಬ್ರೋ? ಪಾರ್ಟಿ ಮಾಡೋಣ ಬಾ ಬ್ರೋ. ಕ್ಲಾಸ್ ಮುಗಿದ್ಮೇಲೆ ಹೋಗೋಣ ಬ್ರೋ. ಇಲ್ಲ ಬ್ರೋ, ನಂಗೆ ಇವಾಗಲೇ ಬೇಕು. ಹೌದಾ, ಸರಿ ಹೋಗೋಣ ಬಾ ಬ್ರೋ.
ಎಲ್ಲಿ ಕರ್ಕೊಂಡು ಹೊಂಟಿಲಿ? ಎಲ್ಲಿ ಇಲ್ಲಿ ಬಾ ಬ್ರೋ ಸುಮ್ಮನೆ. ಇದು ಕರ್ಕೊಂಬಂದಿಲ್ಲ ನೀ ನನ್ನ. ತಗೊಳ್ಳಿ ಬ್ರೋ. ಬ್ಯಾಡು, ಅವೆಲ್ಲ ಮಾಡಿಲ್ಲ ನಾನು. ಇವತ್ತೊಂದು ದಿನ ತಗೊಳ್ಳಿ ಬ್ರೋ, ನಿಮ್ಮ ಬರ್ಡೇ ಐತಿ. ಹಂಗಲ್ಲ ಬ್ರೋ, ಹಿಂಗೆ ತಗೊಂಡು ಹೊರಗೆ ಬಿಡಿ. ಸಾವಕಾಶ. ನನ್ನ ಕಡೆ ಬಂದು ಬಿದ್ದು ತಪ್ಪು ನಿನ್ನದು, ನಿನ್ನ ರಕ್ಕ ಹೀರೋ ಕೆಲಸ ಎಂದು ನನ್ನದು. ಬಾ ಕೊಡುವೆ ಮಜಾ, ಕೊಂದು ಬಿಡುವೆ ನಿಜ, ಎತ್ತ ಕಡೆ ಹೋಗು ನೀನು, ಬಿಡೆನು ನಾನು ಎಂದು ನಿನ್ನ. ಹಲೋ, ಯಾರು ಹೇಳಿ? ಹಾಮ್ಮ ಹೇಳಿ. ಇಲ್ಲಮ್ಮ, ಅವನಿಗೆ ನಾನು ಇವತ್ತು ಬರಕ್ಕೆ ಹೇಳಿಲ್ಲ. ಹಾಂ, ಯಾಕಮ್ಮ ಏನಾಯ್ತು? ಇರಮ್ಮ, ಅವ್ರ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ತೀನಿ ಏನಾಯ್ತು ಅಂತ ಹೇಳಿ ಅಂತ. ಆಯ್ತಾ? ಸರಿ ಅಮ್ಮ, ಆಮೇಲೆ ಫೋನ್ ಮಾಡ್ತೀನಿ. ಹಲೋ, ಕಿರಣ ಏನಾದ್ರು ನಿಮ್ ಜೊತೆ ಬಂದಿದ್ದಾನೇನು? ಅಲ್ಲಿರಲ್ಲ? ಹೌದಾ? ಹಾಗಾದ್ರೆ ನೋಡೋದ್ರಿ, ಕಾಲೇಜ್ ಹತ್ರ ಅಥವಾ ರೋಡ್ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರ ಏನಾದ್ರು ಇದ್ದಾನೇನು ಒಂದು ವಿಚಾರಿಸಿ ನೋಡಿ. ತರ್ಬಿಲೆ ಅವಂದಲ್ಲ ಗಾಡಿ ಅದ. ಬಾರೋ ಬಾರೋ ಕಥೆ ಹೇಳುವೆ, ನಿನ್ನ ಕುಂದು ತಿಂದು ಬಿಡುವೆ. ಬಾ ಬಲಿಯಾಗು, ಬಾ ಬಾ ಸೆರೆಯಾಗು, ಬಾ ಹಣ್ಣಗು, ಬಾ ಮಣ್ಣ ಬಾ.
ಸಚ್ಚ ಸರಿಗೆ ಫೋನ್ ಮಾಡಂಬಾಲಿ. ಹಲೋ, ಸರ್ ಕಿರಣ ಸಿಕ್ಕಿದಾನ್ ಸರ್, ರೂಮಿಗೆ ಕರ್ಕೊಂಬಂದೀವಿ. ರೂಮಿಗೆ ಯಾಕೋ ಕರ್ಕೊಂಡು ಹೋಗ್ತಿದ್ದೀರಾ? ಮನೆ ಕರ್ಕೊಂಡು ಹೋಗ್ರಿ, ಅವ್ರಮ್ಮ ಕಾಯ್ತಾ ಇದ್ದಾರೆ ಅವನಿಗೋಸ್ಕರ. ಸರ್ ಆದರೆ ಕಿರಣ ಭಾಳ ಹಾಳಾಗ್ಬಿಟ್ಟಿದ್ದಾನೆ ಸರ್, ಸಿಗರೇಟ್ ಎಲ್ಲ ಹೊಡಿತಾ ಇದ್ದ. ಹೌದಾ? ಸಿಗರೇಟ್ ಎಲ್ಲ ಹೊಡಿತಿದ್ನಾ? ಹಾಗಾದ್ರೆ ಕಾಲೇಜಿಗೆ ಕರ್ಕೊಂಬನ್ನಿ, ನಾಳೆ ವಿಚಾರಿಸ್ತೀನಿ. ಏ ಸಚ್ಚ ಇವೆಲ್ಲ ಹೋದಲ್ಲಿ? ಗೊತ್ತಿಲ್ಲ. ಎದ್ ಬಾರ್ಲಿ ಮತ್ತೆ ಹುಡ್ಕನ. ದೋಸ್ತ ಗಾಡಿ ತೆಗೀಲಿ, ಕಾಲೇಜ್ ಕಡೆ ನೋಡೋಣ. ದೋಸ್ತ ನೀ ಕಾಲೇಜ್ ಕಡೆ ನೋಡು, ನಾ ಮುಂದೋಗಿ ನೋಡಿ ಬರ್ತಾನೆ. ಇದು ನಿನ್ನ ಸಾಯಿಸುತ್ತೆ. ಏ ಮಚ್ಚ ಕೊಟ್ಟಿದ್ದಲ್ಲ ಅದು ಕೊಡ್ಲಿ. ಬ್ಯಾಡ್ಲಿ, ಕಾಲೇಜ್ ಇದೆ. ಸರ್ ಕಿರಣ ಎಲ್ಲಿ ಕಾಣಿಸ್ತಿಲ್ಲ, ಕಾಲೇಜಲ್ಲಿ ಒಂದ್ಸಲ ನೋಡೋಣ ಸರ್. ಸರಿ ನೋಡೋಣ ಬಾ. ಕೊಡ್ಲಿ ಮಚ್ಚ, ಕೊಡ್ಲಿ ಮಚ್ಚ, ಕೊಂದು ಬಿಡುವೆ ನಿಜ. ಎತ್ತ ಕಡೆ ಹೋಗು ನೀನು, ಬಿಡೆನು ನಾನು ಎಂದು ನಿನ್ನ. ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? ಹಾ? ಏ ಕಿರಣ್, ಒಳ್ಳೆ ನಿದ್ದೋಲೋ, ಈಗ ಯಾಕೋ ಈ ರೀತಿ ಆಗಿದೆಯಾ?
ಸರ್ ಅವ್ನು ಫುಲ್ ಡ್ರಗ್ಸಿಗೆ ಅಡಾಪ್ಟ್ ಆಗ್ಬಿಟ್ಟಿದ್ದಾನೆ ಸರ್. ಅವನ್ನೆಲ್ಲ ಹಾಳಾಗಕ್ಕೆ ಕಾರಣ ಇವನೇ. ಹೌದಾ? ಬಾರೋ ಬಾರೋ ಕಥೆ ಹೇಳುವೆ, ನಿನ್ನ ಕೊಂದು ತಿಂದು ಬಿಡುವೆ. ಈ ಸಚಿನ್ ಬಾರೋ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ. ಮೊದಲ ಹೆಜ್ಜೆ ಮೋಜಿನಂತೆ, ನಂತರ ಅದು ಬೆಂಕಿಯಂತೆ. ಸ್ನೇಹದ ಹೆಸರಿನಲ್ಲಿ ಬಂದು ಮನದೊಳಗೆ ವಿಷವಿಟ್ಟು ಹೋದು. ಅಮ್ಮನ ಕಣ್ಣೀರು ಹರಿಯುತ್ತಿದೆ, ತಂದೆಯ ಕನಸು ಮುರಿಯುತ್ತಿದೆ. ಒಂದು ತಪ್ಪಿನ ದಾರಿಯಲ್ಲಿ ಯೌವನವೇ ಕಳೆದು ಹೋಗುತ್ತಿದೆ. ಕತ್ತಲಲ್ಲಿ ಕಳೆದು ಹೋಗಬೇಡ, ನಿನ್ನ ಜೀವನವನ್ನು ನೀನೇ ಉಳಿಸು ಗೆಳೆಯ. ಮೊದಲ ಹೆಜ್ಜೆ ಮೋಜಿನಂತೆ, ನಂತರ ಅದು ಬೆಂಕಿಯಂತೆ. ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ದಾರೆ. ಇಂದಿನ ದೇಶದ ಯುವಕರು ಸಾಕಷ್ಟು ದುಶ್ಚಟಗಳಿಗೆ ಒಳಗಾಗಿ ಮಾದಕ ವ್ಯಸನಗಳಿಗೆ ತುತ್ತಾಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಿದ್ದಾರೆ. ಸಿಗರೇಟು, ಗಾಂಜಾ, ಪಾನ್ ಪರಾಕು ಇವುಗಳೆಲ್ಲವನ್ನು ಸಹ ತಾವು ಸ್ವೀಕರಿಸಿ ಮಜದಲ್ಲಿ ತಮ್ಮ ಜೀವನವನ್ನು ಅನುಭವಿಸ್ತಾ ತಂದೆ ತಾಯಿಗಳಿಗೆ ದುಃಖದ ದಿನಗಳನ್ನು ತರ್ತಾ ಇದ್ದಾರೆ. ಇವುಗಳಿಂದ ಆಚೆಗೆ ಯುವಕರು ಬಂದು ತಮ್ಮ ದೇಶವನ್ನು ಕಟ್ಟುವಂತಹ, ತಮ್ಮ ಕುಟುಂಬವನ್ನು ಕಟ್ಟುವಂತಹ ಪ್ರಯತ್ನವನ್ನ ಇವತ್ತು ಮಾಡಬೇಕಾಗಿದೆ. ಇದೆಲ್ಲದನ್ನು ಪಾಲಿಸಿ ದುಶ್ಚಟಗಳಿಂದ ದೂರ ಇದ್ದು ಯುವಕರು ದೇಶದ ಏಳಿಗೆಗಾಗಿ ಶ್ರಮಿಸಬೇಕಾದಂತಹ ಅವಶ್ಯಕತೆ ನಮ್ಮ ಮುಂದಿದೆ. Yo.